ಮುಂದೆ ಸಾಗುತ್ತಿದೆ. ಸೋಫಿಯಾಳಿಗೆ ಚಿತ್ರಕಲೆ ಎಂದರೆ ತುಂಬ ಇಷ್ಟ. ಅವಳು ಒಬ್ಬ ಕಲಾವಿದೆಯಾಗಬೇಕೆಂದು ಕನಸು ಕಂಡಿದ್ದಳು. ಆದರೆ ಒಂದು ದಿನ ಅವಳು ಸ್ಪರ್ಧೆಯೊಂದರಲ್ಲಿ ಭಾಗವಹಿಸಿ ಕೆಟ್ಟದಾಗಿ ಸೋತಳು. ಅವಳ ಸ್ನೇಹಿತರು ಬಹುಮಾನಗಳನ್ನು ಗೆದ್ದರು. ಆದರೆ ಅವಳಿಗೆ ಯಾವುದೇ ಪ್ರೋತ್ಸಾಹವೂ ಸಿಗಲಿಲ್ಲ. ಅವಳು ಮುಜುಗರ ಅನುಭವಿಸಿದಳು ಮತ್ತು ಬಹುಶಃ ನಾನು ಸಮರ್ಥಳಲ್ಲವೇನೋ ಎಂದು ಯೋಚಿಸಿದಳು. ಕೆಲವು ವಾರಗಳವರೆಗೆ ಸೋಫಿಯಾ ಚಿತ್ರಕಲೆಯಿಂದ ದೂರ ಉಳಿದಳು. ಆದರೆ ಒಂದು ಭಾನುವಾರ ಚರ್ಚ್ನಲ್ಲಿ ಅವಳು ಈ ವಾಕ್ಯವನ್ನು ಕೇಳಿದಳು: ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ಹಂಬಲಿಸುವುದು. ಆ ಮಾತುಗಳು ಅವಳ ಹೃದಯವನ್ನು ಮುಟ್ಟಿದವು. ತಾನು ಮುನ್ನಡೆಯುವ ಬದಲು ಹಳೆಯ ಸೋಲನ್ನೇ ಹಿಡಿದುಕೊಂಡಿದ್ದೇನೆ ಎಂದು ಅವಳು ಅರಿತುಕೊಂಡಳು. ಅದೇ ಸಂಜೆ ಸೋಫಿಯಾ ಮತ್ತೆ ಕುಂಚಗಳನ್ನು ಹಿಡಿದಳು. ನಿನ್ನೆಯ ತಪ್ಪುಗಳು ನನ್ನನ್ನು ತಡೆಯುವುದಿಲ್ಲ, ನಾನು ಕಲಿಯುತ್ತಾ ಬೆಳೆಯುತ್ತೇನೆ ಎಂದು ಅವಳು ತನಗೇ ಹೇಳಿಕೊಂಡಳು. ತಿಂಗಳುಗಳ ನಂತರ ಅವಳು ಇನ್ನೊಂದು ಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಳು. ತನ್ನನ್ನು ಸಾಬೀತುಪಡಿಸಲು ಅಲ್ಲ, ಬದಲಾಗಿ ಮುನ್ನಡೆಯಲು. ಈ ಬಾರಿ ಅವಳು ಸಂತೋಷ ಮತ್ತು ಆತ್ಮವಿಶ್ವಾಸದಿಂದ ಚಿತ್ರ ಬಿಡಿಸಿದಳು. ಅವಳಿಗೆ ಮೊದಲ ಬಹುಮಾನ ಸಿಗಲಿಲ್ಲ, ಆದರೆ ಅನೇಕ ಜನರಿಂದ ಮೆಚ್ಚುಗೆ ಮತ್ತು ಪ್ರೋತ್ಸಾಹ ದೊರೆಯಿತು. ಸೋಫಿಯಾ ನಕ್ಕಳು. ನಿಜವಾದ ಗೆಲುವು ಬಹುಮಾನದಲ್ಲಿಲ್ಲ, ಬದಲಾಗಿ ಭೂತಕಾಲವನ್ನು ಬಿಟ್ಟು ಭರವಸೆಯಿಂದ ಮುನ್ನಡೆಯುವುದರಲ್ಲಿದೆ ಎಂದು ಅವಳು ತಿಳಿದುಕೊಂಡಳು. ಅಂದಿನಿಂದ ಅವಳು ಯಾವಾಗಲೂ ನೆನಪಿಸಿಕೊಳ್ಳುತ್ತಿದ್ದಳು: ನಿನ್ನೆಯಲ್ಲೇ ಸಿಲುಕಿಕೊಳ್ಳಬೇಡಿ, ದೇವರು ನಿಮಗಾಗಿ ಯೋಚಿಸಿರುವ ಗುರಿಯತ್ತ ಮುನ್ನಡೆಯಿರಿ. ಸಹೋದರರೇ, ನಾನು ಅದನ್ನು ಹಿಡಿದುಕೊಂಡಿದ್ದೇನೆಂದು ಭಾವಿಸುವುದಿಲ್ಲ, ಆದರೆ ಒಂದು ಕೆಲಸ ಮಾಡುತ್ತೇನೆ: ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ಹಂಬಲಿಸುತ್ತಾ ಗುರಿಯ ಕಡೆಗೆ ಓಡುತ್ತಿದ್ದೇನೆ. ಫಿಲಿಪ್ಪಿಯವರಿಗೆ ಬರೆದ ಸುವಾರ್ತೆ 3ನೇ ಅಧಿಕಾರ 13ನೇ ವಚನ.